ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಆಶಾ ಸೌಂದರ್ಯ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಶನೇಶ್ವರ ಸ್ವಾಮಿ ಲಗ್ಗೆರೆ ಮುನೇಶ್ವರ ಬಡಾವಣೆಯಲ್ಲಿ ನೆಲೆಸಿರುವಂತಹ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ಇದು. ಈ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ 41ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವನ್ನು ನಾವು ಇವಾಗ ಎಲ್ಲರೂ ಸೇರಿ ಆಚರಿಸ್ತಾ ಇದ್ದೀವಿ. ದೇವಸ್ಥಾನದ ಅರ್ಚಕರಾದ ಚೇತೂರ್ ಅವರು ಶನೀಶ್ವರ ಸ್ವಾಮಿಗೆ ಅಭಿಷೇಕ, ಪೂಜೆ, ಪುರಸ್ಕಾರಗಳನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿ ಅಭಿಷೇಕ ಮಾಡ್ತಾ ಇದ್ದಾರೆ ನೋಡಿ, ಪೂಜೆ ನೋಡಿ, ಮಹಾಮಂಗಳಾರತಿ ಮಾಡ್ತಾ ಇದ್ದಾರೆ, ಹಾಗೂ ಪಂಚಾಮೃತ ಅಭಿಷೇಕ ಕೂಡ ಮಾಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ದೇವರ ಅಲಂಕಾರ, ಪೂಜೆ, ಪುರಸ್ಕಾರ, ಅಭಿಷೇಕ ಎಲ್ಲನೂ ನೋಡಿ ಕಣ್ತುಂಬ್ಕೊಳ್ಳಿ. ನೋಡಿ ಯಾವ ರೀತಿ ಪೂಜೆ ಮಾಡ್ತಾ ಇದ್ದಾರೆ ಅಂತ ನೋಡಿ. ಅಭಿಷೇಕ ಎಲ್ಲ ಆಯ್ತು. ಇವಾಗ ಪೂಜೆ ಮಾಡಿಬಿಟ್ಟು ಒಂದ್ ಕಡೆ ಅರಿಶಿನನು, ಒಂದ್ ಕಡೆ ಕೆಂಪು ಕುಂಕುಮನು ಹಾಕಿ ದೇವರಿಗೆ ಪೂಜೆ ಮಾಡಿದ್ದಾರೆ. ಇವಾಗ ಅಭಿಷೇಕ ಮಾಡ್ಬಿಟ್ಟು ದೇವರಿಗೆ ಅಲಂಕಾರ ಮಾಡ್ತಾರೆ. ಯಾವ ತರ ಅಲಂಕಾರ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ನಿಮಗೂ ವಿಡಿಯೋ ತೋರಿಸ್ತೀನಿ ನೋಡಿ. ಜನ ಸಾಗರ ಹೇಗಿದೆ ಅಂತ. ಸಖತ್ ಜನ ಸೇರಿದ್ದಾರೆ. ಅಷ್ಟೇ ಚೆನ್ನಾಗಿ ದೇವರಿಗೆ ಅಲಂಕಾರ ಮಾಡಿದ್ದಾರೆ. ಇವಾಗ ನೋಡಿ ಪೂಜೆ ಹೇಗಾಗುತ್ತೆ ಅಂತ ನೋಡಿ. ಶನೀಶ್ವರ ಸ್ವಾಮಿ ಈಗ ಕಾಣಿಸ್ತಾ ಇದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಚೇತೂರ್ ಅವರು ಮತ್ತೆ ಅವ್ರ ಸ್ನೇಹಿತರು ಎಲ್ಲ ಸೇರಿ ಮಾಡಿರೋದು ನೋಡಿ. ಸಾಕ್ಷಾತ್ ಶನೇಶ್ವರ ಸ್ವಾಮಿನೇ ಧರೆಗಿಳಿದು ಬಂದಿದ್ದಾರೇನೋ ಅಂತ ಅನಿಸ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿ ಪೂಜೆ ಆಗ್ತಾ ಇದೆ ಸ್ವಾಮಿದು. ನೋಡಿ ಎಷ್ಟು ಚೆನ್ನಾಗಿ ಮಹಾಮಂಗಳಾರತಿ ಮಾಡ್ತಿದ್ದಾರೆ ಫ್ರೆಂಡ್ಸ್. ನೋಡೋಕೆ ಎರಡು ಕಣ್ಣು ಸಾಲದು. ದೇವ್ರ ಪೂಜೆ ಮಾಡ್ತಾ ಇರೋದ್ರಿಂದ ಸಖತ್ತಾಗಿ ಖುಷಿ ಆಗ್ತಾ ಇದೆ ನಮಗಂತೂ. ನೋಡಿ ಜನಸಾಗರ ಹೇಗಿದೆ ಅಂತ. ಡೆಕೋರೇಷನ್ ಎಲ್ಲ ಎಷ್ಟು ಸೂಪರ್ ಆಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಮಹಾಮಂಗಳಾರತಿ ಆಗ್ತಾ ಇದೆ. ಜನ ನೋಡಿ ಫ್ರೆಂಡ್ಸ್, ಹೇಗೆ ನುಗ್ಗಲ್ಲಿ ನಿಂತು ದೇವರ ದರ್ಶನ ಮಾಡ್ತಾ ಇದ್ದಾರೆ, ಮಂಗಳಾರತಿ ತಗೊತಾ ಇದ್ದಾರೆ, ತೀರ್ಥ ತಗೊತಾ ಇದ್ದಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಊಟಕ್ಕೆ ಎಷ್ಟು ಜನ ಕ್ಯೂ ನಿಂತಿದ್ದಾರೆ ದೇವ್ರ ಪ್ರಸಾದಕ್ಕೋಸ್ಕರ. ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ ನೋಡಿ. ಸಖತ್ ರಶ್ ಫ್ರೆಂಡ್ಸ್. ಫಂಕ್ಷನ್ ಯಾವ ತರ ಮಾಡಿದ್ದಾರೆ ಅಂತ ನೋಡಿ. ಫಂಕ್ಷನ್ನ 41ನೇ ವರ್ಷದ್ದು ಸಖತ್ತಾಗಿ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷನೂ ತುಂಬ ಚೆನ್ನಾಗಿ ನಡೀತಾ ಇದೆ ಫಂಕ್ಷನು. ನೀವು ಒಂದ್ಸಲ ಬನ್ನಿ, ದೇವ್ರ ದರ್ಶನ ಮಾಡಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ರಾತ್ರಿ ಮಾಡಿರೋಂಥ ವಿಡಿಯೋ ಇದು ಈ ದೇವಸ್ಥಾನದಲ್ಲಿ. ನೋಡಿ ಇನ್ನೂ ಭಕ್ತಾದಿಗಳು ಇನ್ನೂ ಬರ್ತಾ ಇದ್ದಾರೆ, ಪ್ರಸಾದನ ಸ್ವೀಕಾರ ಮಾಡ್ತಾ ಇದ್ದಾರೆ ನೋಡಿ. ಅನ್ನದಾನ ಮಾಡೋ ಅಂಥ ಪ್ರತಿ ವರ್ಷವೂ ಇವರಿಬ್ಬರೇನೆ ಅಂತೆ ಸ್ಪಾನ್ಸರ್ ಮಾಡೋದು ಅನ್ನದಾನಕ್ಕೆ ನೋಡಿ ಫ್ರೆಂಡ್ಸ್. ಶನೇಶ್ವರ ಸ್ವಾಮಿ, ಈಶ್ವರ, ಪಾರ್ವತಿ ದೇವರು, ವಿಘ್ನೇಶ್ವರ ಎಲ್ಲ ರೀತಿ ಕಳಸಗಳನ್ನ ಇಟ್ಟು ಪೂಜೆ ಮಾಡಿದ್ದಾರೆ. ಬೆಳಗ್ಗೆ ಎಲ್ಲ ಹೋಮ ಎಲ್ಲ ಮಾಡಿದ್ರು, ಆ ವಿಡಿಯೋ ನಾನು ಮಾಡೋಕ್ಕಾಗಲಿಲ್ಲ ನೋಡಿ ಫ್ರೆಂಡ್ಸ್. ಯಾವ ರೀತಿ ಅರ್ಚನೆ ಮಾಡ್ತಾ ಇದ್ದಾರೆ ಅರ್ಚಕರು ಅಂತ ನೋಡಿ. ಶನೇಶ್ವರ ಸ್ವಾಮಿ ಮಹಾಮಂಗಳಾರತಿ ಮಾಡ್ತಾ ಇದ್ದಾರೆ. ಮಹಾಮಂಗಳಾರತಿ ಆದಮೇಲೆ ಅರ್ಚಕರಾದ ಚೇತೂರ್ ಅವರಿಗೆ ನಾನು ಮೊಬೈಲ್ ಕೊಟ್ಟಿದ್ದೆ, ದೇವ್ರದ್ದು ವಿಡಿಯೋ ಮಾಡಿ ನನಗೆ ಕೊಡಿ ಅಂತ. ಸೊ ನೋಡಿ ಫ್ರೆಂಡ್ಸ್, ಯಾವ ಥರ ವಿಡಿಯೋ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ದೇವರು ಕಾಣಿಸ್ತಾ ಇದೆ ಅಂತ ನೋಡಿ. ಸಾಕ್ಷಾತ್ ಶನೇಶ್ವರ ಸ್ವಾಮಿ ಹಿಂಗೆ ಇದ್ದಾರೇನೋ ಅನ್ನೋ ರೀತಿಲಿ ಇದ್ದಾರೆ ನೋಡಿ. ಶನೇಶ್ವರ ಸ್ವಾಮಿ ದೇವಸ್ಥಾನದ ಎಡಭಾಗದಲ್ಲಿ ಆಂಜನೇಯ ಸ್ವಾಮಿ ದೇವರಿದೆ, ಬಲಭಾಗದಲ್ಲಿ ವಿಘ್ನೇಶ್ವರ ಸ್ವಾಮಿ ದೇವರಿದೆ ನೋಡಿ ಫ್ರೆಂಡ್ಸ್. ಟೆಂಟ್ ಹೌಸ್ ಮಾಲೀಕರಾದ ಸ್ವಾಮಿ ಗೌಡ್ರು ಅಣ್ಣ ಅವರು ಈ ದೇವಸ್ಥಾನ ಬಗ್ಗೆ ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಏನಿತ್ತು ನಮ್ಮ ಲೆಕ್ಕೆರೆ ಮುನೇಶ್ವರ ಬಡಾವಣೆ ಸೀನಪ್ಪ ಗೌಡ್ ಪಕ್ಕ ಇರ್ತಕ್ಕಂಥ ಶನೇಶ್ವರ ದೇವಸ್ಥಾನದಲ್ಲಿ 41ನೇ ವರ್ಷದ ಅದ್ದೂರಿ ವಾರ್ಷಿಕೋತ್ಸವ ಮತ್ತು ಅನ್ನದಾನ ಸಂತರ್ಪಣೆ ಏರ್ಪಡಿರ್ತಕ್ಕಂಥ ಆ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಎಲ್ಲ ದೇವಸ್ಥಾನದ ಪ್ರಜಾ ಅರ್ಚಕರಿಗೆ ಪೂರಕ ನಮಸ್ಕಾರಗಳು. ಏಕೆಂದರೆ ದೇವಸ್ಥಾನನ ಕಟ್ಟೋದು ಸುಲಭ, 100 ಜನ ಕಟ್ಬಿಡ್ಬೋದು, ಆದರೆ ಆ ದೇವಸ್ಥಾನ ನಡ್ಸ್ಕೊಂಡು ಹೋಗ್ತಕ್ಕಂಥದ್ದು ತುಂಬ ಕಷ್ಟ. ಅದರಲ್ಲೂ ಸಹ 41 ವರ್ಷಗಳ ಕಾಲ ನಾವು ಹುಟ್ಟಿದ್ರೂ ಬಿಟ್ಟಿದ್ರೂ ಗೊತ್ತಿಲ್ಲ, ಆದರೂ 41 ವರ್ಷಗಳ ಕಾಲ ಈ ಒಂದು ಬಡಾವಣೆಯಲ್ಲಿ ಪರಮಾತ್ಮನ ದೇವಸ್ಥಾನ ಕಟ್ಟಿ ಸಾವಿರಾರು ಜನಕ್ಕೆ ಅನ್ನದಾಸೋಹವನ್ನು ಮಾಡಿ ಎಲ್ಲ ಭಕ್ತರ ಮಹೇಶ್ವರಿಗೂ ಸಹ ಭಗವಂತನ ಸೇವೆ ಮಾಡ್ತಕ್ಕಂಥ ಅವಕಾಶ ಮಾಡಿಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ಸಹ ಆ ದೇವಸ್ಥಾನದ ಆಡಳಿತ ಮಂಡಳಿಗೆ ತುಂಬ ಧನ್ಯವಾದಗಳು. ಏನಪ್ಪ ಇವತ್ತು ಸಹ ನಾನು ಈ ಬಡಾವಣೆಗೆ ಬಂದು ತುಂಬ ವರ್ಷ ಆಯಿತು. ನಾವು ಬಂದಾಗಿಂದ ಸಹ 4-5 ವರ್ಷ ಸುಮಾರು ನೋಡ್ತಾ ಇದ್ದೀನಿ.
ಬೆಳಿಗ್ಗೆ 12 ಗಂಟೆಗೆ ಪ್ರಾರಂಭವಾದ ಅನ್ನದಾಸೋಹ ಇವತ್ತು ಸುಮಾರು ಬೆಳಿಗ್ಗೆ ನೈಟ್ 11:30 ಆಗಿದೆ. ಈಗಲೂ ಸಹ ಎಲ್ಲ ಸಾರ್ವಜನಿಕರು ಸಹ ಯಾವುದೇ ರೀತಿಯಾದ ಮನಸ್ತಾಪ ಇಲ್ಲದೆ ಎಲ್ಲ ಭಕ್ತ ಮಹಾಶಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಅನ್ನದಾಸೋಹ ಕಾರ್ಯಕ್ರಮ ಪಾಲ್ಗೊಂಡು ಪ್ರಸಾದನ ಸ್ವೀಕಾರ ಮಾಡ್ತಾ ಇರೋದು ತುಂಬ ಖುಷಿ. ಯಾಕಂದರೆ ಇವತ್ತು ಬೆಂಗಳೂರಿನಲ್ಲಿ ಎಲ್ಲ ರೀತಿಯಾದ ಆಚಾರ ವಿಚಾರ ನಶಿಸಿ ಹೋಗ್ತಕ್ಕಂಥ ಪರಿಸ್ಥಿತಿಯಲ್ಲೂ ಸಹ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇರ್ತಕ್ಕಂಥ ದೇವಾಲಯಗಳಲ್ಲಿ ನಾಲ್ಕು ಮಟ್ಟಿಗೆ ನಮ್ಮ ಲೆಗ್ಗೆರೆ ಬಡಾವಣೆಯಲ್ಲಿ ಈ ಶನೇಶ್ವರ ಸ್ವಾಮಿಗೆ ನಡೆದಂಥ ಅದ್ದೂರಿ ವಾರ್ಷಿಕೋತ್ಸವದ ಅನ್ನದಾನ ಸಂದರ್ಭದಲ್ಲಿ ನಾನು ಬೇರೆ ನೋಡಿಲ್ಲ. ಬೆಳಿಗ್ಗೆ 12:30 ಸ್ಥಾನ ಅನ್ನದಾಸೋಹ, ರಾತ್ರಿ 11:30ವರೆಗೂ ಭಕ್ತರು ಬರ್ತಾರೆ ಅಂದರೆ ಆ ಪರಮಾತ್ಮ ಎಷ್ಟು ಶಕ್ತಿ ಇರುವುದು ಜನಕ್ಕೆ ಗೊತ್ತಾಗಿದೆ. ಇನ್ನೂ ಸಹ ಇದೇ 41 ವರ್ಷ ಇದೆ, ಮುಂದಿನ ತಿಂಗಳು ಸಹ ಭಗವಂತ ಇನ್ನೂ ಹೆಚ್ಚು ಭಕ್ತರನ್ನು ಬರ್ತಕ್ಕಂಥ ಅವಕಾಶ ಮಾಡಿಕೊಳ್ಳಿ. ಬಂದಿರೋಂಥ ಭಕ್ತ ಮಾಸಿಗೆ ಎಲ್ಲರಿಗೂ ಭಗವಂತ ಇನ್ನೂ ಹೆಚ್ಚು ಆಯುರು ಆರೋಗ್ಯ ಐಶ್ವರ್ಯ ಕೊಡಲಿ. ಹಾಗೆ ಆಡಳಿತ ಮಂಡಳಿ ಸಹ ಇನ್ನೂ ಹೆಚ್ಚು ಈ ಕಾರ್ಯಕ್ರಮ ಮಾಡ್ತಕ್ಕಂಥ ಅವಕಾಶ ಕೊಡಲಿ ಅಂತ ಭಗವಂತ ಕೇಳ್ತಾರೆ. ಓಕೆ, ಧನ್ಯವಾದಗಳು. ಈ 41ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರಾದ ಹನುಮಂತರಾಯಪ್ಪ ಅಂಕಲ್ ಕೂಡ ಆಗಮಿಸಿದ್ದಾರೆ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಪಾರ್ಥೇಗೌಡರು ಕೂಡ ಆಗಮಿಸಿದ್ದಾರೆ ಹಾಗೂ ಹಿರಿಯ ಮುಖಂಡರು ಕೂಡ ಎಲ್ಲರೂ ಆಗಮಿಸಿದ್ದಾರೆ. ನೋಡಿ ಫ್ರೆಂಡ್ಸ್, ಶನೇಶ್ವರ ಸ್ವಾಮಿ ಸೇವೆಗೆ ಪಾಲ್ಗೊಂಡಿದ್ದಂತಹ ನನ್ನ ಹಸ್ಬೆಂಡ್ ಆದ PG ಪುಟ್ಟೇಗೌಡರು ಕೂಡ ಸನ್ಮಾನ ಮಾಡ್ತಿದ್ದಾರೆ ಹಾಗೂ ಪಕ್ಕದಲ್ಲೇ ಇರುವಂತಹ ರಮೇಶ್ ಅಣ್ಣ, ಆ ಅಣ್ಣನವರಿಗೂ ಸನ್ಮಾನ ಮಾಡ್ತಿದ್ದಾರೆ. ನೋಡಿ, ಈ ಲಗ್ಗೆರೆ ಮುನೇಶ್ವರ ಬಡಾವಣೆಯಲ್ಲಿ ನೆಲೆಸಿರುವಂಥ ಶನೇಶ್ವರ ಸ್ವಾಮಿ 41ನೇ ವಾರ್ಷಿಕೋತ್ಸವ ಸಮಾರಂಭ ತುಂಬ ವಿಜೃಂಭಣೆಯಿಂದ ನಡೆದಿದೆ. ಈ ವಿಜೃಂಭಣೆಯಿಂದ ನಡೆದಿರೋಕ್ಕೆ ಕಾರಣ ಪ್ರತಿಯೊಬ್ಬರು ಜನಗಳು ಸೇರಿ ಫಂಕ್ಷನ್ನ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಸೊ ಎಲ್ಲರಿಗೂ ಧನ್ಯವಾದಗಳು. ದೇವಸ್ಥಾನ ಮನೆಯವರಾದ ಹಿರಿಯ ಅಣ್ಣ ಶಿವಣ್ಣ ಕೂಡ ಇಲ್ಲಿದ್ದಾರೆ. ನೋಡಿ ಫ್ರೆಂಡ್ಸ್, ಅವ್ರದ್ದು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಅಣ್ಣ ತುಂಬ ಬ್ಯುಸಿ ಇದ್ದರು, ಸೊ ಇವಾಗ ಫೋಟೋಗೆ ವಿಡಿಯೋಗೆ ಬಂದಿದ್ದಾರೆ. ತಮ್ಮನಾದ ಮಂಜಣ್ಣ ಕೂಡ ಇದ್ದಾರೆ ಹಾಗೂ ಅರ್ಚಕರು ಚೇತು ಕೂಡ ಇದ್ದಾರೆ. ನೋಡಿ ಫ್ರೆಂಡ್ಸ್, ಹಾಗೂ ನನ್ನ ಹಸ್ಬೆಂಡ್ ಅಂತ ಪುಟ್ಟೇಗೌಡರಿಗೂ, ಸ್ವಾಮಿ ಅಣ್ಣ ಅವರಿಗೂ, ರಮೇಶ್ ಅಣ್ಣನವರಿಗೂ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದರೆ ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಪಾಲ್ಗೊಂಡಿದ್ದೀರಾ. ಸೊ ಇನ್ನೂ ಯಾರ್ಯಾರೋ ಎಷ್ಟೆಷ್ಟೋ ಜನ ಪಾಲ್ಗೊಂಡಿದ್ದೀರಾ, ಅವ್ರ ಹೆಸರು ಏನು ಅಂತ ನನಗೆ ಗೊತ್ತಿಲ್ಲ. ಸೊ ಎಲ್ರಿಗೂ ನಾನು ಧನ್ಯವಾದಗಳನ್ನ ನಾನು ಹೇಳ್ತೀನಿ. ಫ್ರೆಂಡ್ಸ್, ಲಗ್ಗೆರೆ ಮುನೇಶ್ವರ ಬಡಾವಣೆಯಲ್ಲಿ ನೆಲೆಸಿರುವಂಥ ಶನೇಶ್ವರ ಸ್ವಾಮಿಯ 41ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಯಾವ ರೀತಿ ವಿಜೃಂಭಣೆಯಿಂದ ನಡೆಯಿತು, ಹೇಗೆ ಯಾವ ರೀತಿ ಪೂಜೆ ಪುರಸ್ಕಾರಗಳು ನಡೀತು ಅಂತ ನೀವು ವಿಡಿಯೋದಲ್ಲಿ ನೋಡಿದ್ದೀರಲ್ಲ. ಇದರ ವಿಡಿಯೋ ಬಗ್ಗೆ ನೀವು ಕಮೆಂಟ್ ಹಾಕಿ, ಹೇಗಿದೆ ಏನು ಎತ್ತ ಅಂತ. ನೀವು ಒಂದ್ಸಲ ಬನ್ನಿ. ಈ ಆಶಾ ಸೌಂದರ್ಯ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ವಿಡಿಯೋಗೋಸ್ಕರ ಕಾಯ್ತಾರಿ. ಟಾಟಾ, ಬೈ ಬೈ, ಸಿ ಯು.